ಓಂ ನಮಃ ಶಿವಾಯ. ವೀಕ್ಷಕರೇ, ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಯಾವಾಗ್ಲೂ ಹೀಗೆ ಸದಾ ನಮ್ಮ ಮೇಲಿರ್ಲಿ. ನಿಮಗೆಲ್ಲರಿಗೂ ಧನ್ಯವಾದಗಳು. ಇವತ್ತಿನ ವಿಷಯ ವಾಮಾಚಾರ ಅಂದ್ರೆ ಮಾಟ ಮಂತ್ರವನ್ನ ನಂಬೇಕಾ? ಎಷ್ಟೋ ಜನ ಈ ಮಾಟ ಮಂತ್ರ ನಿವಾರಣೆ ಮಾಡೋರ ಹತ್ರ ಹೋಗಿರ್ತೀರ, ಸಾಕಷ್ಟು ದುಡ್ಡು ಖರ್ಚು ಮಾಡ್ಕೊಂಡಿರ್ತೀರ, ಆದ್ರೂ ಏನು ರಿಸಲ್ಟ್ ಇಲ್ಲಪ್ಪ, ನಮ್ಮ ತೊಂದರೆ ನಿವಾರಣೆ ಆಗಿಲ್ಲ ಅನ್ನೋದಾದ್ರೆ ಅವಾಗ ನಿಮಗೊಂದು ಕ್ವಶನ್ ಬರುತ್ತೆ, ವಾಮಾಚಾರ ನಿಜಾನಾ, ಮಾಟ ಮಂತ್ರ ನಿಜಾನಾ? ಎಷ್ಟೋ ಜನರು ಕೇಳ್ತಾ ಇದ್ದಾರೆ ನನಗೆ ಕರೆ ಮಾಡಿ, ನಿಜ ಏನ್ರಿ ಅಂತ. ಹೌದು, ಇದು ನಿಜ. ವಾಮಾಚಾರವನ್ನ ನಂಬಬೇಕು, ನಂಬಲೇಬೇಕು. ನಿಮ್ಮ ಶತ್ರುಗಳು, ನಿಮಗೆ ಆಗದವರು ನೇರವಾಗಿ ನಿಮ್ಮ ಜೊತೆ ಯುದ್ಧ ಮಾಡ್ದಲೆ ಈ ರೀತಿ ವಾಮಾಚಾರ ಪ್ರಯೋಗಗಳನ್ನು ಮಾಡಿಸ್ಬಿಡ್ತಾರೆ. ಈ ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ವಾಮಾಚಾರದ ನಾನಾ ವಿಧಾನಗಳನ್ನ, ವಿವಿಧ ರೀತಿಯ ಏನ್ ಕಾಟ ಕೊಡ್ತಾರೆ ಅವನ್ನೆಲ್ಲವನ್ನೂ ಕೂಡ ನಾವು ವಿವರಿಸಿದ್ದೇವೆ, ಮತ್ತೆ ವಿವರಿಸ್ತಾ ಇದ್ದೇನೆ. ನೀವು ಸಾಕಷ್ಟು ಜನರ ಹತ್ರ ಹೋಗಿಯೂ ಕೂಡ ಸಾಕಷ್ಟು ದುಡ್ಡು ನೋಡಿ, 10 ಲಕ್ಷ ಖರ್ಚು ಮಾಡಿದವರು ಕೂಡ ನನ್ನ ಹತ್ರ ಈಗ ಕರೆ ಮಾಡಿದ್ದಾರೆ, ಬಂದಿದ್ದಾರೆ. ಆಂಧ್ರ ಪ್ರದೇಶದಿಂದ ಕೂಡ ಬಂದಿದ್ದಾರೆ. ಎಲ್ಲ ಏನು ವಾಮಾಚಾರ ಪ್ರಯೋಗ ಆಗಿದೆ ಇದು ನಿರಂತರವಾಗಿ ನಿಮ್ಮನ್ನ ಕಾಡುತ್ತಲೇ ಇರುತ್ತದೆ, ನಿಮಗೆ ಕಾಣಲ್ಲ. ಇವೆಲ್ಲ ಕಾಣದ ವಿದ್ಯೆಗಳು. ಸಾಕಷ್ಟು ಸಾರಿ ನಾವು ತೆಗೆದೀವಿ ಅಂತ ಯಾರೇ ಹೇಳಿದ್ರು ಕೂಡ ಅದು ಮತ್ತೆ ಆಕ್ಟ್ ಆಗಿರುತ್ತೆ. ಯಾಕಂದ್ರೆ ಮತ್ತೆ ಮತ್ತೆ ಮಾಡಿಸ್ತಾ ಇರ್ತಾರೆ. ಲೈವ್ ಮ್ಯಾಜಿಕ್, ಲೈವ್ ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ಮತ್ತೆ ಹುಣ್ಣಿಮೆ ಅಮಾಸೆಗಳಿಗೆ ಮತ್ತೆ ಮಾಡಿಸ್ತಾ ಇರ್ತಾರೆ. ನಾನು ಕಂಡಂತೆ ನೋಡಿ, ಸಾಕಷ್ಟು ರೀತಿಯಲ್ಲಿ ಹಾಳು ಮಾಡಿದ್ರು ಜನರನ್ನ ಈ ವಾಮಾಚಾರಿಗಳು, ಮಾಂತ್ರಿಕರು. ಅವರವರ ವಿದ್ಯೆ, ಅವರವರ ಶಕ್ತಿಯಾನುಸಾರ ಏನು ಒಂದು ದುಷ್ಟ ಶಕ್ತಿಗಳನ್ನು ವಶಪಡಿಸಿಕೊಂಡಿದ್ದಾರೆ, ಅದರ ಮೇಲೆ ಸಾಕಷ್ಟು ರೀತಿಯಲ್ಲಿ ಹಾಳು ಮಾಡಿರ್ತಾರೆ. ಕೊನೆಗೆ ಏನು ಕೆಲಸ ಹೋಗೋ ಹಾಗೆ ಮಾಡಿದ್ದಾರೆ. ಒಬ್ಬ ಸಬ್ ಇನ್ಸ್ಪೆಕ್ಟರ್, ಅವ್ರ ಕೆಲಸನೇ ಹೋಗ್ಬಿಟ್ಟಿದೆ. ಸಾಕಷ್ಟು ಜನರ ಕೆಲಸ ಹೋಗೋಗ್ ಮಾಡಿದ್ದಾರೆ. ಆರೋಗ್ಯಕ್ಕೂ ಏನು ಒಂದು ಸುಸ್ತು ಉಂಟು ಮಾಡ್ಬಿಡ್ತಾರೆ, ಆಲಸ್ಯವನ್ನು ಉಂಟು ಮಾಡ್ಬಿಡ್ತಾರೆ. ದೇಹದಲ್ಲಿ ಚೈತನ್ಯ ಕಡಿಮೆ ಆಗ್ಬಿಡುತ್ತೆ, ಊಟ ಕೂಡ ಹೋಗಲ್ಲದ ಸ್ಥಿತಿ ಬಂದ್ಬಿಡ್ತಾರೆ. ತೆಳ್ಳಗಾಗಿ ಆಗಿ ದೇಹ ಅಶಕ್ತವಾಗಿ ಆಗಿ ಸಾಕಷ್ಟು ಜನ ಸತ್ತು ಕೂಡ ಹೋಗಿದ್ದಾರೆ. ಇನ್ನೂ ಕೆಲವು ಕುಟುಂಬಗಳಲ್ಲಿ ನಾಶವೇ ಆಗ್ಬಿಟ್ಟಿದ್ದಾವೆ ಕುಟುಂಬಗಳು. ಆದ್ರೂ ಈ ವಾಮಾಚಾರದ ವಿರುದ್ಧ ಹೋರಾಡುವ ದಾರಿ ಅವ್ರಿಗೆ ಇನ್ನೂ ಸಿಕ್ಕಿಲ್ಲ. ಕೇರಳ ತನಕ ಹೋಗಿದ್ದಾರೆ, ಕೊಳ್ಳೇಗಾಲಕ್ಕೆ ಹೋಗಿದ್ದಾರೆ. ಯಾರ್ಯಾರು ಎಲ್ಲೆಲ್ಲಿ ಹೇಳ್ತಾರೋ ಅಲ್ಲೆಲ್ಲ ಹೋಗಿ ಬಂದ್ರು ಕೂಡ ಅವ್ರಿಗೆ ಆನ್ಸರ್ ಸಿಗ್ತಾ ಇಲ್ಲ. ನೋಡಿ, ಒಮ್ಮೆ ವಾಮಾಚಾರ ಆಗ್ಬಿಟ್ರೆ ಅದನ್ನ ತೆಗೆಯೋದು ಸುಲಭ ಅಲ್ಲ. ನಿರಂತರವಾಗಿ ನೀವು ಹೋರಾಡ್ತಲೇ ಇರಬೇಕು. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನ ಕೆಲಸ ಕಳೆದು ಅವನು ಆಲ್ಮೋಸ್ಟ್ ಮಾನಸಿಕ ಅನ್ನೋ ರೀತಿಯಾಗಿ ಬಿಂಬಿಸ್ಬಿಟ್ಟಿದ್ದಾರೆ. ಕೆಲಸ ಹೋಗ್ಬಿಟ್ಟಿದೆ. ಅಲ್ಲಿ ಮಾನಸಿಕ ಟ್ರೀಟ್ಮೆಂಟಿಗೆ ಅವ್ರು ಹೋದ್ರೆ ನೋ, ಅಲ್ಲಿ ಏನು ಆನ್ಸರ್ ಇರಲ್ಲ. ಅಥವಾ ನೀವು ಸ್ಕ್ಯಾನಿಂಗ್ ಮಾಡಿಸಿ, MRI ಮಾಡಿಸಿ, ಏನು ಮಾಡಿಸಿದ್ರು ಅಲ್ಲಿ ಆನ್ಸರ್ ಸಿಗ್ತಾ ಇರಲ್ಲ. ಅವ್ರು ಏನೇನೋ ಮಾತಾಡ್ತಾ ಇರ್ತಾರೆ, ಕೆಲ್ಸಕ್ಕೆ ಹೋಗೋ ಇಂಟ್ರೆಸ್ಟು ಇರಲ್ಲ. ಈ ರೀತಿ ಎಲ್ಲ ಆಗ್ಬಿಟ್ಟಿರ್ತಾರೆ. ಹಾಗೆ ನೋಡಿದ್ದೇನೆ. ಮದುವೆಗಳು ಆಗ್ಲದಂಗೆ ತಡೆ ಹಿಡಿದಿದ್ದಾರೆ, ಮಕ್ಕಳಾಗದ ರೀತಿ ತಡೆ ಹಿಡಿದಿದ್ದಾರೆ.
ಕುಟುಂಬಗಳೇ ನಾಶವಾಗುವಂತೆ ಮಾಡಿದ್ದಾರೆ. ಕುಟುಂಬದಲ್ಲಿ ಯಾರಿಗೂ ಸಕ್ಸಸ್ ಇರಲ್ಲ, ನೆಮ್ಮದಿ ಇರಲ್ಲ, ಆ ರೀತಿ ಮಾಡಿದ್ದಾರೆ. ನಾನಾ ರೀತಿಯ ತೊಂದರೆಗಳು. ಒಬ್ಬ ವ್ಯಕ್ತಿ ಕರೆ ಮಾಡ್ದ, ಅವನಿಗೆ ಮೈಯೆಲ್ಲಾ ನೋಯುತ್ತೆ ಪಾಪ, ದಿನವೂ ಮುಳ್ಳು ಚುಚ್ಚಿದಾಗ ಆಗುತ್ತೆ ಪ್ರತಿ ಕ್ಷಣ ಕೂಡ. ನೋಡಿ, ಕೊಡಗಿನಿಂದ ಕಾಲ್ ಮಾಡಿದ್ರು, ಶ್ರೀರಂಗಪಟ್ಟಣ, ಬೆಳಗಾವಿ, ಇಡೀ ಕರ್ನಾಟಕದಾದ್ಯಂತ ಎಲ್ಲ ಏನು ಜನ ತೊಂದರೆಗೆ ಒಳಪಟ್ಟಿದ್ದಾರೆ ಅವರೆಲ್ಲರೂ ಕಾಲ್ ಮಾಡಿದ್ದಾರೆ. ನೋಡಿ, ಇದಕ್ಕೆಲ್ಲ ಆನ್ಸರ್ ಬಂದ್ಬಿಟ್ಟು ನೋಡಿ, ಶತ್ರುಗಳು, ನೀವು ಅಕಸ್ಮಾತ್ ವಾಮಾಚಾರ ನಂಬದೇ ಇದ್ರೆ ಶತ್ರುಗಳಿಗೆ ತುಂಬಾ ಪ್ಲಸ್ ಪಾಯಿಂಟ್. ಅದು ನಂಬಿದ್ರಿ ಅನ್ನೋದಾದ್ರೆ ಹೋರಾಡೋದು ಹೇಗೆ, ಯಾವ ರೀತಿ ಇದಕ್ಕೆ ವಾಮಾಚಾರವನ್ನು ತಗ್ಗಿಸಬಹುದು, ಒಬ್ಬ ಒಳ್ಳೆ ಶಾಸ್ತ್ರಿಗಳು ಬೇಕಾಗ್ತಾರೆ ಇದಕ್ಕೆ ವಾಮಾಚಾರನ ನಿವಾರಣೆ ಮಾಡ್ಲಿಕ್ಕೆ. ನೀವು ನಮಗೆ ಕರೆ ಮಾಡಿದ್ರೆ ನಾವೇ ತಿಳಿಸ್ತೇವೆ ಹೇಗೆ ವಾಮಾಚಾರದ ವಿರುದ್ಧ ಹೋರಾಡುವುದು ಅಂತ. ಈ ಆತ್ಮಗಳು ದುಷ್ಟ ಶಕ್ತಿಗಳನ್ನು ಪ್ರಯೋಗ ಮಾಡ್ಬಿಟ್ಟಿರ್ತಾರೆ ನಿಮಗೆ. ನಿಮ್ಮ ಮನೆಯಲ್ಲಿ ಕೂಡ ಆತ್ಮಗಳಿರ್ತವೆ, ಆ ರೀತಿ ಮಾಡ್ಬಿಟ್ಟಿರ್ತಾರೆ. ನಿಮ್ಮ ದೇಹದಲ್ಲಿಯೂ ಕೂಡ ಆತ್ಮಗಳಿರ್ತವೆ, ಆ ರೀತಿ ಮಾಡ್ಬಿಟ್ಟಿರ್ತಾರೆ. ನಿಮಗೆ ಗೊತ್ತೇ ಆಗಲ್ಲ. ಸಾಕಷ್ಟು ಹಾಳಾದ ಮೇಲೆ ನಿಮ್ಗೆ ಗೊತ್ತಾಗ್ತದೆ. ಅವ್ರು ಮಾಡಿದ ಕೂಡಲೇ ಒಮ್ಮೆಟಿಗೆ ಇಲ್ಲಿ ಗೊತ್ತಾಗಲ್ಲ. ಸಾಕಷ್ಟು ವರ್ಷಗಳ ನಂತರ, 10 ವರ್ಷಗಳ ನಂತರವೂ ಗೊತ್ತಾದದ್ದಿದೆ. ನೋಡಿ, ಅಷ್ಟೊತ್ತಿಗೆ ಆಲ್ರೆಡಿ ಶತ್ರುಗಳು ತುಂಬಾ ದೊಡ್ಡ ಗೆಲುವನ್ನೇ ಸಾಧಿಸ್ಬಿಟ್ಟಿರ್ತಾರೆ. ಆದ್ದರಿಂದ ಈ ವಾಮಾಚಾರದ ವಿರುದ್ಧ ಹೋರಾಡ್ಲಿಕ್ಕೆ ನೋಡಿ, ಕೆಲವು ಮಂತ್ರಗಳು ಗುರುಗಳು ಹೇಳ್ಕೊಟ್ಟಿದ್ದಾರೆ. ಆ ಮಂತ್ರಗಳನ್ನ ನಿರಂತರವಾಗಿ ಧ್ಯಾನ ಮಾಡ್ಬೇಕು. ನೋಡಿ, ಧ್ಯಾನ ಮಾಡಕ್ಕೆ ಯಾರು ಇಷ್ಟಪಡಲ್ಲ. ನೀವು ಹೋಗಿ ಒಬ್ಬ ಶಾಸ್ತ್ರಿ ಹತ್ರನೋ ಅಥವಾ ತಡೆ ಓಡಿಸ್ಲಿಕ್ಕೆ ಎಲ್ಲೋ ಹೋಗ್ತೀರಾ, ಹೋಗಿ 2-3 ತಾಸು ಕ್ಯೂನಲ್ಲಿ ನಿಂತ್ಕೊಂತೀರಾ. ಆ ನಂತರ ನಿಮ್ಮ ಪಾಳಿ ಬಂದಾಗ ಅದನ್ನ ತೆಗ್ಸೋದೋ ಏನ್ ತಡೆ ಬಡಿಸೋದೋ ಮಾಡ್ತೀರಾ. ಅಮಾವಾಸ್ಯೆಗಳ ದಿನ ಹೋಗ್ತಾ ಇರ್ತೀರಾ, ಪ್ರತಿ ಅಮಾವಾಸ್ಯೆ ಹೋಗ್ತೀರಾ, ಪ್ರತಿ ಹುಣ್ಣಿಮೆ ಹೋಗ್ತೀರಾ, ಇದೆಲ್ಲ ಮಾಡ್ತಾ ಇರ್ತೀರ ಹೊರತು ಮನೆಯಲ್ಲೇ ಕೂತ್ಕೊಂಡು ಧ್ಯಾನ ಮಾಡಕ್ಕೆ ಯಾರು ರೆಡಿ ಇಲ್ಲ. ಈ ನೋವು ಅನುಭವಿಸೋ ಬದಲು, ಈ ಸೋಲನ್ನು ಅನುಭವಿಸೋ ಬದಲು, ಈ ದುಃಖ ಕಷ್ಟ ಎಲ್ಲವನ್ನು ನಿವಾರಿಸ್ಲಿಕ್ಕಾಗಿ ಯಾಕೆ ನೀವು ಧ್ಯಾನ ಮಾಡಲ್ಲ? ನಮಗೆ ಕರೆ ಮಾಡಿದ್ರೆ ಆ ಮಂತ್ರಗಳನ್ನ ನಾವೇ ತಿಳಿಸ್ತೇವೆ. ಅಥವಾ ಹಿಂದಿನ ವಿಡಿಯೋಗಳಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ರಿವರ್ಸಲ್ ಮಂತ್ರ ಅಂತಾನು ಬಿಟ್ಟಿದೆ, ನೋಡ್ಬೋದು. ಆಚರಣೆಗಳನ್ನು ಕೂಡ ತಿಳಿಸಿದ್ದೇವೆ, ಏನ್ ಮಾಡ್ಬೇಕು ಮನೆಯಲ್ಲೇ ಅಂತ. ಇವೆಲ್ಲವನ್ನೂ ಮಾಡಿ ನೋಡಿ, ನಮ್ಮದರಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ, ಫೀಲ್ ಆಗುತ್ತೆ. ಅಂದ್ರೆ ಎಸ್, ನಾವು ಬೆಟರ್ ಆಗ್ತಾ ಇದ್ದೇವೆ, ನಮ್ಮ ತೊಂದರೆ ಕಡಿಮೆ ಆಗ್ತಾ ಇದೆ. ನಿರಂತರವಾಗಿ ಹೋರಾಡಿ ಆ ಆತ್ಮಗಳನ್ನು ಹೊರಗೆ ಓಡಿಸ್ಬೇಕಾಗ್ತದೆ. ಇಷ್ಟು ಸಮಯ ನಿಮಗೆ ತಾಳ್ಮೆ ಇರಬೇಕು, ಮತ್ತು ಛಲ ಇರಬೇಕು, ಹಠ ಇರಬೇಕು. ಮಂತ್ರಗಳ ಧ್ಯಾನ ಅಂತೂ ಮಾಡ್ಲೇಬೇಕು. ಯಾಕೆಂದ್ರೆ ಇಂಟರ್ನಲ್, ನಿಮ್ಮಲ್ಲಿ ಆಂತರಿಕ ಶಕ್ತಿ ಬೆಳೆಬೇಕಾಗ್ತದೆ. ನಿಮ್ಮ ಕುಟುಂಬದಲ್ಲಿ ಒಂದು ದೇವರ ಆಶೀರ್ವಾದ ಬೇಕಾಗ್ತದೆ. ನಿಮಗೆ, ನಿಮ್ಮ ಕುಟುಂಬಕ್ಕೆ ಇಷ್ಟೆಲ್ಲ ಮಾಡ್ಬೇಕಂದ್ರೆ ಧ್ಯಾನ ಮಾಡ್ಬೇಕಾಗ್ತದೆ. ನಾವು ಹೇಳಿದ ದೇವಾಲಯಗಳಿಗೆ ಹೋಗ್ಬೇಕಾಗ್ತದೆ. ಆ ದೇವಾಲಯಗಳಿಗೆ ಹೋಗಿ ಆ ಶಿವಲಿಂಗದ ಮುಂದೆ ಸುಮ್ಮನೆ ಕುತ್ಕೊಂಡಿದ್ರೆ ಸಾಕು, ನಿಮ್ಮ ಮಾಟ ಮಂತ್ರ ಸಾಕಷ್ಟು ತಗ್ಗುತ್ತದೆ. ಹೌದಾ? ಅಂತ ದೇವಾಲಯಗಳು ಇದಾವ ಅಂತ ನೀವು ಯೋಚನೆ ಮಾಡಿದ್ರೆ ಇದಾವೆ, ನಿಜ. ನೀವೇ ಹೋಗಿ, ಏನು ಬಸ್ ಚಾರ್ಜ್ ಮಾತ್ರ ಹೋಗುತ್ತೆ, ಅಲ್ಲೇನ್ ಖರ್ಚು ಮಾಡೋದು ಕೂಡ ಇರೋದಿಲ್ಲ. ಸಾಕಷ್ಟು ಜನರಿಗೆ ಈ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಕರೆ ಮಾಡಿದವರಿಗೆ ಆ ಗುಡಿಗಳಿಗೆ ಕಳಿಸಿದ್ದೇನೆ. ಏನೂ ಖರ್ಚಿರುವುದಿಲ್ಲ ಅಷ್ಟಾಗಿ. ಅವ್ರಿಗೆ ಗೊತ್ತಾಗಿದೆ ಕೂಡ, ಅವ್ರಿಗೆ ಫೀಲ್ ಆಗಿದೆ, ಹೌದು ಈ ತೊಂದರೆ ನಿವಾರಣೆ ಆಗ್ತಾ ಇದೆ ಈ ಗುಡಿಯಲ್ಲಿ ಅಂತ. ಆದ್ದರಿಂದ ನಂಬಬೇಕಾ ಅಂತ ಕೇಳಿದ್ರೆ ವಾಮಾಚಾರ ಇದೆ ಅಂತ. ಹೌದು, ವಾಮಾಚಾರ ಇದೆ. ನಾನು ಕಳೆದ 20 ವರ್ಷಗಳಿಂದಲೂ ಕೂಡ ಈ ವಾಮಾಚಾರ ನೋಡ್ಕೊಂತ ಬಂದಿದ್ದೇನೆ. ಅದರ ವಿರುದ್ಧ ಹೇಗೆ ಹೋರಾಡೋದಂತ ನಮ್ಮ ಗುರುಗಳು ತಿಳಿಸಿದ್ದಾರೆ. ಮಂತ್ರಗಳಿಂದ, ಆಚರಣೆಗಳಿಂದ, ಮತ್ತು ಏನು ಮಾಟ ಮಂತ್ರ ತಗ್ಗಿಸ್ತಕ್ಕಂತ ಒಂದು ಗುಡಿಗಳಿದ್ದಾವೆ, ದೇವಾಲಯಗಳು, ಅಲ್ಲಿ ದರ್ಶನ ಹೋಗೋದ್ರಿಂದ
ನೋಡಿ, ಕೆಲವು ಗುಡಿಗಳಲ್ಲಿ ಒಂದ್ 2-3 ದಿನ ಅಲ್ಲೇ ಇದ್ದು ಬಂದ್ಬಿಡಿ. ಈ ರೀತಿ ಎಲ್ಲಾ ವಾಮಾಚಾರಗಳ ವಿಧಾನಗಳು ಅದೇನೇ ಇದ್ರೂ ಕೂಡ ಆ ಗುಡಿಗಳಲ್ಲಿ ಕಡಿಮೆ ಆಗ್ತದೆ, ಆ ಮಂತ್ರಗಳಿಂದ ಕಡಿಮೆ ಆಗ್ತದೆ. ನೀವು ನಂಬಿ, ನೀವು ಸಲಹೆ ಬೇಕಾದ್ರೆ ನಮಗೆ ಕರೆ ಮಾಡಬಹುದು. ನಮಗೆ ಕರೆ ಮಾಡಿ ಈ ನಾನಾ ರೀತಿಯ ವಾಮಾಚಾರಗಳಿಗೂ ಕೂಡ ಶಿವನ ಆಶೀರ್ವಾದ ಅಥವಾ ವಿಷ್ಣುವಿನ ಆಶೀರ್ವಾದ ಅಥವಾ ಆದಿಶಕ್ತಿಯ ಆಶೀರ್ವಾದ ನಿಮಗೆ ಮಹಾರಕ್ಷಣೆಯನ್ನು ಕೊಡಬಲ್ಲದು. ಆ ಮಂತ್ರಗಳನ್ನು ತಿಳಿಸ್ತೇವೆ, ನೀವು ನಮಗೆ ಕರೆ ಮಾಡಬಹುದು. ಶುಭವಾಗಲಿ.